ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ತರಗತಿ ಏನಪ್ಪ ಅಂತ ಅಂದರೆ ಕರ್ನಾಟಕ ಬಜೆಟ್ 2026 ಮತ್ತು 27ರ ಟಾಪ್ 100 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು, ನಿಮಗೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಆ ರೀತಿಯಲ್ಲಿ ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ. ಸ್ಲೈಡ್ನಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಕ್ವಶನ್ಸ್ಗಳು ಇಲ್ಲಿ ವಿಸಿಬಲ್ ಆಗ್ತಾ ಇರ್ತವೆ. ಕೆಲ ವಿದ್ಯಾರ್ಥಿಗಳು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ನಮಗೆ PDF ಬೇಕು ಮತ್ತು ನಮ್ಮ ತರಗತಿಗಳು ಬೇಕು ಅಂತ ಇಲ್ಲಿ ಕಮೆಂಟನ್ನು ಮಾಡಿದರು. ಅದಕ್ಕಾಗಿ ಈ ರೀತಿಯಾಗಿ ನಾನು ಮಾಡಿದ್ದೇನೆ. ಈಗ ಮೊದಲನೇ ಪ್ರಶ್ನೆ, ಈಗ ನೀವು ನೋಡೋದಾದರೆ ಇಲ್ಲಿ ನೋಡಿ, ವಾಟ್ ಈಸ್ ದ ಟೋಟಲ್ ಔಟ್ಲೇ ಆಫ್ ಕರ್ನಾಟಕ ಬಜೆಟ್ ಫಾರ್ 2026-27 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನ ಒಟ್ಟು ಗಾತ್ರ ಅಥವಾ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಕೇಳಿದರೆ 3.95 ಲಕ್ಷ ಕೋಟಿ ರೂಪಾಯಿಗಳು, 4.48 ಲಕ್ಷ ಕೋಟಿ ರೂಪಾಯಿಗಳು, 5.12 ಲಕ್ಷ ಕೋಟಿ ರೂಪಾಯಿಗಳು, 4.20 ಲಕ್ಷ ಕೋಟಿ ರೂಪಾಯಿಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ 4.48 ಲಕ್ಷ ಕೋಟಿ ರೂಪಾಯಿಗಳು ಈ ವರ್ಷದ ಅಂದರೆ 2026-27ರ ಒಂದು ಬಜೆಟ್ನ ಒಂದು ಎಕ್ಸ್ಪೆಂಡಿಚರ್ ಇಲ್ಲಿ ಆಗಿರ್ತಕ್ಕಂತಹದ್ದು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವೆ. ಇದನ್ನು PDF ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ. ಎರಡನೇ ಪ್ರಶ್ನೆ ನೋಡಿ, ವಿಚ್ ಸ್ಪೆಸಿಫಿಕ್ ಏಜ್ ಗ್ರೂಪ್ ಡಸ್ ದ ಗೌರ್ನಮೆಂಟ್ ಪ್ರಪೋಸ್ ಟು ಬ್ಯಾನ್ ಫ್ರಮ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಯಾವ ವಯಸ್ಸಿನ ಕೆಳಗಿನ ಮಕ್ಕಳಿಗೆ ನಿಷೇಧ ಮಾಡಲು ಸರ್ಕಾರ ಪ್ರಸ್ತಾಪ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ. 14 ವರ್ಷಗಳ ಕೆಳಗೆ, 18 ವರ್ಷಗಳ ಕೆಳಗೆ, 16 ವರ್ಷಗಳ ಕೆಳಗೆ, 12 ವರ್ಷಗಳ ಕೆಳಗೆ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೀವು ನೋಡೋದಾದರೆ 16 ವರ್ಷಗಳ ಕೆಳಗೆ, ಆಪ್ಷನ್ ಸಿ 16 ವರ್ಷದ ಕೆಳಗೆ ಇರ್ತಕ್ಕಂಥ ಒಂದು ಮಕ್ಕಳಿದ್ದಾರೆ, ಅವರಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಈ ಒಂದು ವಯಸ್ಸಿನ ಕೆಳಗಿನ ಮಕ್ಕಳಿಗೆ ನಿಷೇಧ ಮಾಡಲು ಸರ್ಕಾರ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳು ಇದ್ದಾವೆ. ಅದಕ್ಕಾಗಿ ನೀವು ಎಲ್ಲರೂ ಕೂಡ ಏನು ಮಾಡಬೇಕು, ತರಗತಿಗಳನ್ನು ಸಂಪೂರ್ಣವಾಗಿ ನೋಡಬೇಕು. ನೋಡಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಈ ಒಂದು ಕರ್ನಾಟಕ ಬಜೆಟ್ 2026-27ರ ಒಂದು ಟಾಪ್ 100 ಪ್ರಶ್ನೆಗಳ PDF ಬೇಕು ಅಂತ ಅಂದರೆ ಎಲ್ಲರೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು 20 ರೂಪಾಯಿಗಳನ್ನು ನೀವು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ ಉದ್ಯೋಗ್ ಜೀವನ್ 12@gmail.comಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿರಿ ಅಂತ ಅಂದರೆ ನಿಮಗೆ ಟಾಪ್ 100 ಪ್ರಶ್ನೆಗಳ ಒಂದು ಏನು PDF ಇದೆ ಅದನ್ನು ನಾವು ನಿಮಗೆ ಕಳಿಸುವಂಥ ಒಂದು ಇದನ್ನು ಮಾಡ್ತೇವೆ. ಓಕೆನಾ? ಎಲ್ಲರೂ ಕೂಡ ಈ ಒಂದು ಸ್ಕ್ಯಾನರನ್ನು ಯೂಸ್ ಮಾಡ್ಕೊಳ್ಳಿ, PDF ಯೂಸ್ ಮಾಡ್ಕೊಳ್ಳಿ. ನಿಮಗೆ ಕರ್ನಾಟಕ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ನೋಡ್ಕೊಳ್ತಾ ಹೋಗಿ. ನೋಡಿ, ನಾನು ಹೇಳಿಕೆ ರೂಪದ ಒಂದು ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಅದಕ್ಕಾಗಿ ಎಲ್ಲರೂ ಕೂಡ ಇಂಥ ಒಂದು ಪ್ರಶ್ನೆಗಳನ್ನು ಒಂದ್ಸಲಿ ಓದ್ಕೋಬೇಕು ಅಂತ ಅಂದರೆ PDFಗಳನ್ನು ನೀವು ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಓಕೆನಾ? ಡೈರೆಕ್ಟಾಗಿ ನಾವು ಮುಂದಿನ ಒಂದು ಪ್ರಶ್ನೆನ ಈಗ ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ಇಲ್ಲಿ ನೋಡಿ, ವಾಟ್ ಈಸ್ ದ ಎಸ್ಟಿಮೇಟೆಡ್ ರೆವೆನ್ಯೂ ಡೆಫಿಸಿಟ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2026-27 ಅಂತ ಕೊಟ್ಟಿದ್ದಾರೆ. 2026-27ನೇ ಹಣಕಾಸು ವರ್ಷದ ಅಂದಾಜು ಕಂದಾಯ ಕೊರತೆ ಎಷ್ಟು ಅಂತ, ರೆವೆನ್ಯೂ ಡೆಫಿಸಿಟ್ ಎಷ್ಟು ಅಂತ ಕೇಳಿದರೆ ಇಲ್ಲಿ 19,262 ಕೋಟಿ, 22,957 ಕೋಟಿ, 97,449 ಕೋಟಿ, 15,000 ಕೋಟಿ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನಾವು ಈಗ ನೋಡೋದಾದರೆ 22,957 ಕೋಟಿ ರೂಪಾಯಿಗಳು 2026-27ನೇ ಹಣಕಾಸು ವರ್ಷದ ಅಂದಾಜು ಕಂದಾಯ ಕೊರತೆ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ನೀವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ದ ಫಿಸ್ಕಲ್ ಡೆಫಿಸಿಟ್ ಈಸ್ ಪ್ರಾಜೆಕ್ಟೆಡ್ ಟು ಬಿ ವಾಟ್ ಪರ್ಸೆಂಟೇಜ್ ಆಫ್ GSDP ಅಂತ ಕೊಟ್ಟಿದ್ದಾರೆ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. ಇಲ್ಲಿ ವಿತ್ತೀಯ ಕೊರತೆಯು ಅಥವಾ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನದ ಶೇಕಡ ಎಷ್ಟರಲ್ಲಿದೆ ಅಂತ ಇಲ್ಲಿ ಅಂದಾಜು ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ, 2.5%, 3.5%, 2.95%, 4.1% ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ 2.95% ಇಲ್ಲಿ ಇರ್ತಕ್ಕಂತಹದ್ದು ವಿತ್ತೀಯ ಕೊರತೆ ಏನಿದೆ ಅದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ 2.95% ಇದೆ. ಪಕ್ಕಾ ಪ್ರಶ್ನೆಗಳು, ಇಂಥ ಪ್ರಶ್ನೆಗಳು ಬರ್ತವೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೌ ಮಚ್ ಹ್ಯಾಸ್ ಬೀನ್ ಅಲೋಕೇಟೆಡ್ ಫಾರ್ ದ 5 ಗ್ಯಾರಂಟಿ ಸ್ಕೀಮ್ಸ್ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಕ್ಸೆಟ್ರಾ ಇನ್ 2026-27 ಅಂತ ಕೊಟ್ಟಿದ್ದಾರೆ. ಅಂದರೆ 2026-27ರಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇಂತಹ ಒಂದು ಯೋಜನೆಗಳಿಗೆ
ಎಷ್ಟು ಹಣ ಮೀಸಲು ಇಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. 51,599 ಕೋಟಿ, 36,000 ಕೋಟಿ, 63,135 ಕೋಟಿ, 44,632 ಕೋಟಿ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸರಿದ ಉತ್ತರವನ್ನು ನಾವು ನೋಡೋದಾದರೆ 51,599 ಕೋಟಿ ಇಲ್ಲಿ ಸರಿದ ಉತ್ತರ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ವಿಚ್ ಸಿಟಿ ಈಸ್ ಪ್ರಪೋಸ್ಡ್ ಟು ಬಿ ಡೆವಲಪ್ಡ್ ಆಸ್ ದ ಸೆಕೆಂಡ್ IT ಸಿಟಿ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ 2ನೇ IT ಸಿಟಿ, ಸೆಕೆಂಡ್ IT ಸಿಟಿ ಎಂದು ಯಾವ ನಗರವನ್ನು ಅಭಿವೃದ್ಧಿಪಡಿಸಲು ಉದ್ದೇಶ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಹುಬ್ಬಳ್ಳಿ ಇದೆ, ಮೈಸೂರು, ಮಂಗಳೂರು ಮತ್ತು ಬೆಳಗಾವಿ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರು ಏನಿದೆ ಆಪ್ಷನ್ ಬಿ, ಈ ಒಂದು ಸಿಟಿಯನ್ನು 2ನೇ IT ಸಿಟಿಯಾಗಿ ಡೆವಲಪ್ ಮಾಡಲು ನಮ್ಮ ಒಂದು ಕರ್ನಾಟಕ ಉದ್ದೇಶಿಸಲಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ವಾಟ್ ಈಸ್ ದ ನೇಮ್ ಆಫ್ ನ್ಯೂ ಸ್ಕೀಮ್ ಲಾಂಚ್ಡ್ ಟು ಪ್ರಮೋಟ್ ಎಕೋ ಫ್ರೆಂಡ್ಲಿ ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಇಲ್ಲಿ ಪ್ರಶ್ನೆ. ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜನ ಮಾಡಲು ಪ್ರಾರಂಭ ಮಾಡಲಾಗಿರ್ತಕ್ಕಂಥ ಒಂದು ಹೊಸ ಯೋಜನೆಯ ಒಂದು ಹೆಸರು ಏನು ಅಂತ ಪಕ್ಕಾ ಪ್ರಶ್ನೆ ಬರುತ್ತದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಸಸ್ಯ ಸಂಜೀವಿನಿ ಅಂತ ಇದೆ, ವಸುಧಾಮೃತ ಅಂತ ಇದೆ, ಕೃಷಿ ವಿಸ್ತಾರ ಅಂತ ಇದೆ, ರೈತ ವಿದ್ಯಾನಿಧಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂ ಸ್ಕೀಮ್ ಲಾಂಚ್ಡ್ ಟು ಪ್ರಮೋಟ್ ಎಕೋ ಫ್ರೆಂಡ್ಲಿ ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಪ್ರಶ್ನೆ ಬರ್ತದೆ. ನೆನ್ಪಿಟ್ಕೊಳ್ಳಿ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜನ ಮಾಡಲು ಪ್ರಾರಂಭ ಮಾಡಿರ್ತಕ್ಕಂಥ ಹೊಸ ಯೋಜನೆಯ ಹೆಸರು ಏನಪ್ಪ ಅಂತ ಅಂದರೆ ವಸುಧಾಮೃತ ಅಂತ ಕರೀತಾರೆ. ವಸುಧಾಮೃತ ಎಂಬತಕ್ಕಂಥ ಯೋಜನೆ ಆಪ್ಷನ್ ಬಿ ಸರಿದ ಉತ್ತರ. ತುಂಬ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನು ನೀವು ಓದ್ಕೋಬೇಕಾಗಿರ್ತದೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಎ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಆಫ್ 5,000 crore ಕಾಲ್ಡ್ KWSRP ಅಂತ. ಎ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಆಫ್ 5,000 crore ಕಾಲ್ಡ್ KWSRP ಏಮ್ಸ್ ಟು ಅಡ್ರೆಸ್ ವಿಚ್ ಇಶ್ಯೂ ಇನ್ ಬೆಂಗಳೂರು ಅಂತ. KWSRP ಅಂತಕ್ಕಂಥದ್ದು ಏನು ವರ್ಲ್ಡ್ ಬ್ಯಾಂಕ್ ಫಂಡ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದೆ. ಅದಕ್ಕೆ 5,000 ಕೋಟಿ ಏನು ಫಂಡ್ ಮಾಡಿದೆ. ನೋಡಿ, ಈಗ ಕನ್ನಡದಲ್ಲಿ ಓದೋಣ. ಬೆಂಗಳೂರಿನ ಪ್ರವಾಹ ಸಮಸ್ಯೆಯನ್ನು ನೀಗಿಸಲು ವಿಶ್ವ ಬ್ಯಾಂಕ್ ನೆರವಿನ 5,000 ಕೋಟಿ ವೆಚ್ಚದ ಒಂದು ಯೋಜನೆಯ ಹೆಸರು ಏನು ಅಂತ ಇಲ್ಲಿ ಕೇಳಿದರೆ ಏನಪ್ಪ ಅಂತ ಅಂದರೆ KWSRP ಎಂಬತಕ್ಕಂಥದ್ದು. ಯಾವುದಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಅಂದರೆ ಆಪ್ಷನ್ ಸಿ ಇಲ್ಲಿ ಫ್ಲಡ್ಡಿಂಗ್ ಎಂಬತಕ್ಕಂಥದ್ದು. ನೋಡಿ, KWSRP ಅಂತ ಅಂದರೆ ಏನಪ್ಪ ಅಂತ ನೋಡೋಣ. ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ. ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ ಇದನ್ನು ಕರಿತೇವೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ವಿಚ್ ಡಿಸ್ಟ್ರಿಕ್ಟ್ ವಿಲ್ ಹೋಸ್ಟ್ ದ ನ್ಯೂಲಿ ಅನೌನ್ಸ್ಡ್ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೊಸದಾಗಿ ಘೋಷಣೆ ಮಾಡಲಾದ ಡ್ರೋನ್ ಪರೀಕ್ಷಾ ಕೇಂದ್ರವನ್ನು, ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿಯನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುವುದು ಅಂತ ಇಲ್ಲಿ ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಧಾರವಾಡ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಏನಿದೆ, ಈ ಒಂದು ಚಿಕ್ಕಬಳ್ಳಾಪುರ ಆಪ್ಷನ್ ಬಿ. ಇಲ್ಲಿ ಡ್ರೋನ್ ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲು ಇಲ್ಲಿ ಏನು ಮಾಡಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ದ ರೋಹಿತ್ ವೆಮುಲಾ ಆ್ಯಕ್ಟ್ ಮೆನ್ಷನ್ಡ್ ಇನ್ ದ ಬಜೆಟ್ ಏಮ್ಸ್ ಟು ಅಡ್ರೆಸ್ ವಾಟ್ ಇನ್ ಹೈಯರ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ರೋಹಿತ್ ವೆಮುಲಾ ಎಂಬತಕ್ಕಂಥ ಒಂದು ಆ್ಯಕ್ಟ್ ಮುಖಾಂತರ ಏನು ಬಜೆಟ್ನಲ್ಲಿ ಏನು ಅಡ್ರೆಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಉನ್ನತ ಶಿಕ್ಷಣಗಳಲ್ಲಿ ತಾರತಮ್ಯವನ್ನು ತಡೆಗಟ್ಟಲು ಬಜೆಟ್ನಲ್ಲಿ ಉಲ್ಲೇಖಿಸಲಾದ ಕಾಯ್ದೆ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಅದು ಯಾವುದಪ್ಪ ಅಂತಂದರೆ ರೋಹಿತ್ ವೆಮುಲಾ ಆ್ಯಕ್ಟ್. ಹಾಗಾದರೆ ಏನದು ತಾರತಮ್ಯ ಅಂತಂದರೆ ಡಿಸ್ಕ್ರಿಮಿನೇಷನ್ ಅಂತ ನಾವು ಕರಿತೇವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇಂಗ್ಲೀಷ್ನಲ್ಲೂ ಬೇರೆ ಕ್ವಶನು, ಕನ್ನಡದಲ್ಲೂ ಬೇರೆ ಕ್ವಶನು, ಓಕೆನಾ. ಇಂಥ ಪ್ರಶ್ನೆಗಳನ್ನು ನೀವು ಒಂದೇ ಸ್ಲೈಡ್ನಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೇನೆ, ಆದರೆ ಆಪ್ಷನ್ಸ್ ಒಂದೇ ಕಡೆ ಇಟ್ಟಿದ್ದೇನೆ. ಆಪ್ಷನ್ ಸಿ ರೋಹಿತ್ ವೆಮುಲಾ ಆ್ಯಕ್ಟ್ ಅಂತಲೂ ಕೂಡ ಕೇಳಬಹುದು. ಮೇಲೆ ಕೊಟ್ಟಿರತಕ್ಕಂಥ ಒಂದು ಪ್ರಶ್ನೆ ಕೂಡ ಕೇಳಬಹುದು. ಆಪ್ಷನ್ ಸಿ ಇಲ್ಲಿ 2ರಲ್ಲೂ ಕೂಡ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವೇರ್ ವಿಲ್ ದ ಲಿಯೋಪಾರ್ಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಿ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದರೆ ಏನಪ್ಪ ಅಂತ ಅಂದರೆ ಚಿರತೆ ಪುನರ್ವಸತಿ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಜೈವಿಕ ಉದ್ಯಾನವನ, ನಾಗರಹೊಳೆ, ಕುದುರೆಮುಖ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಏನಿದೆ, ಇಲ್ಲಿ ಈ ಒಂದು ಲಿಯೋಪಾರ್ಡ್ ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಫ್ರೇಮ್ವರ್ಕ್ ಡೆವಲಪ್ಡ್ ಟು ಗೈಡ್ ದ ಸ್ಟೇಟ್ಸ್ ಎಕನಾಮಿಕ್ ಗ್ರೋತ್ ಅಂತ ಇಲ್ಲಿ ಕೇಳಿದರೆ
ಏನಪ್ಪ ಅಂತಂದರೆ ವಾಟ್ ಈಸ್ ದ ನೇಮ್ ಆಫ್ ಫ್ರೇಮ್ವರ್ಕ್ ಡೆವಲಪ್ಡ್ ಟು ಗೈಡ್ ದ ಸ್ಟೇಟ್ಸ್ ಎಕನಾಮಿಕ್ ಗ್ರೋತ್ ಅಂತ ಕೇಳಿದರೆ ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಮಾರ್ಗದರ್ಶನ ನೀಡಲು ಅಭಿವೃದ್ಧಿಪಡಿಸಿದ ಮಾದರಿಯ ಹೆಸರು ಏನು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. 5 ಸ್ಟಾರ್ ಮಾಡೆಲ್, 11G ಮಾಡೆಲ್, ನವೋದಯ ಮಾಡೆಲ್, ಕರ್ನಾಟಕ ವಿಷನ್ 2030 ಅಂತ ಇದೆ. ಇದಕ್ಕೆ 11G ಮಾಡೆಲ್ ಅಂತ ಇಲ್ಲಿ ಕರೆದಿದ್ದಾರೆ. ಆಪ್ಷನ್ ಬಿ 11G ಮಾಡೆಲ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ವಿಚ್ ಸೆಂಟ್ರಲ್ ಸ್ಕೀಮ್ ವಿಲ್ ಫಂಡ್ ದ 1250 ಎಲೆಕ್ಟ್ರಿಕ್ ವೋಲ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅನೌನ್ಸ್ಡ್ ಇನ್ ದ ಬಜೆಟ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಬಜೆಟ್ನಲ್ಲಿ ಘೋಷಣೆ ಮಾಡಲಾದ 1250 ಎಲೆಕ್ಟ್ರಿಕ್ ವೋಲ್ಟ್ ಚಾರ್ಜಿಂಗ್ ಕೇಂದ್ರಗಳಿಗೆ ಯಾವ ಕೇಂದ್ರ ಸರ್ಕಾರದ ಯೋಜನೆ ಹಣಕಾಸು ಒದಗಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ PM ಕುಸುಮ್, PM E-ಡ್ರೈವ್, PM3 ಅಥವಾ FAME3, ಗ್ರೀನ್ ಇಂಡಿಯಾ ಮಿಷನ್ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ PM E-ಡ್ರೈವ್ ಎಂಬತಕ್ಕಂಥ ಸ್ಕೀಮ್ ಆಪ್ಷನ್ ಬಿ ಏನಿದೆ ಇದು ಒದಗಿಸ್ತದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 11G ಮಾಡೆಲ್ ಮೆನ್ಷನ್ಡ್ ಇನ್ ದ ಬಜೆಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಕರ್ನಾಟಕ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಟು ಗೈಡ್ ದ ಸ್ಟೇಟ್ಸ್ ಗ್ರೋತ್ ಅಂತ ಇದೆ. ನೆಕ್ಸ್ಟ್ ಎರಡನೇದು, ಇಟ್ ಇನ್ಕ್ಲೂಡ್ಸ್ ಕಾಂಪೋನೆಂಟ್ಸ್ ಲೈಕ್ ಗ್ಯಾರಂಟಿ ಎಕಾನಮಿ ಆ್ಯಂಡ್ ಗ್ಲೋಬಲ್ ಟ್ರೇಡ್ ಎಕಾನಮಿ ಅಂತ ಇದೆ. ಅದೇ ಮೂರನೇದು, ಇಟ್ ಫೋಕಸಸ್ ಆನ್ ಅಚೀವಿಂಗ್ ಜಿಯೋಗ್ರಾಫಿಕಲ್ ಈಕ್ವಾಲಿಟಿ ಟು ರೆಡ್ಯೂಸ್ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತ ಇದೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಎಬೋ ಆರ್ ಕರೆಕ್ಟ್ ಅಂತ ನೋಡಿ. ಇನ್ನೊಂದ್ಸಲಿ ಓದ್ಕೊಳ್ಬೇಕಾದ್ರೆ ನಾನು ಕನ್ನಡದಲ್ಲಿ ಈಗ ಓದೋದಕ್ಕೆ ನಾನು ರೆಡಿಯಾಗಿದ್ದೇನೆ. ಇಂಗ್ಲೀಷ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದರೆ ಓದ್ಕೋಬೋದು. ನೆಕ್ಸ್ಟು ಮುಂದಿನ ಒಂದು ಇದೇ ಸೇಮ್ ಪ್ರಶ್ನೆ ಕನ್ನಡದಲ್ಲಿ ನೋಡೋದಾದರೆ, ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾದ 11G ಮಾದರಿಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಇದು ರಾಜ್ಯದ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುವ ಕರ್ನಾಟಕದ ವಿಶಿಷ್ಟ ಆರ್ಥಿಕ ಒಂದು ಚೌಕಟ್ಟು ಆಗಿದೆ ಅಂತ ಇಲ್ಲಿ ಏನು ಮೊದಲನೇ ಹೇಳಿಕೆ. ಇದು ಗ್ಯಾರಂಟಿ ಆರ್ಥಿಕತೆ ಮತ್ತು ಜಾಗತಿಕ ವ್ಯಾಪಾರ ಆರ್ಥಿಕತೆಯನ್ನು ಒಳಗೊಂಡಿದೆ ಅಂತ ಇದೆ. ನೆಕ್ಸ್ಟ್ ಮೂರನೇದು, ಇದು ಪ್ರಾದೇಶಿಕ ಸಮಾನತೆಯನ್ನು ಕಡಿಮೆ ಮಾಡಲು ಭೌಗೋಳಿಕ ಸಮಾನತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಇಲ್ಲಿ ಮೂರನೇದು ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವುದು ಸರಿ ಅಂತ ನೋಡೋದಾದರೆ ಮೂರು ಕೂಡ ಸರಿ, ಮೂರು ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಫಿಸ್ಕಲ್ ಪೊಸಿಷನ್ ಆಫ್ ಕರ್ನಾಟಕ ಇನ್ 2026-27 ಕನ್ಸಿಡರ್ ದೀಸ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ದ ಟೋಟಲ್ ಬಜೆಟ್ ಔಟ್ಲೇ ಹ್ಯಾಸ್ ಕ್ರಾಸ್ಡ್ 5 lakh crore ಫಾರ್ ದ ಫಸ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು, ದ ಸ್ಟೇಟ್ ಹ್ಯಾಸ್ ಎಸ್ಟಿಮೇಟೆಡ್ ಎ ರೆವೆನ್ಯೂ ಡೆಫಿಸಿಟ್ ಆಫ್ 22,957 crore ಅಂತ ಇದೆ. ನೆಕ್ಸ್ಟ್ ಮೂರನೇದು, ದ ಫಿಸ್ಕಲ್ ಡೆಫಿಸಿಟ್ ಈಸ್ ಮೇಂಟೈನ್ಡ್ ವಿತಿನ್ ದ 3% ಲಿಮಿಟ್ ಆಫ್ GSDP ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಆಫ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ನೋಡಿ. ತುಂಬ ಇಂಪಾರ್ಟೆಂಟ್, ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತವೆ. ಓಕೆನಾ, ಇಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಈಗ ನೋಡೋಣ. 2026-27 ಕರ್ನಾಟಕದ ವಿತ್ತೀಯ ಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಒಟ್ಟು ಬಜೆಟ್ ವೆಚ್ಚವು ಮೊದಲ ಬಾರಿಗೆ 5 ಲಕ್ಷ ಕೋಟಿ ದಾಟಿದೆ ಅಂತ. ಎರಡನೇದು, ರಾಜ್ಯವು 22,957 ಕೋಟಿಗಳ ಕಂದಾಯ ಕೊರತೆಯನ್ನು ಅಂದಾಜು ಮಾಡಲಾಗಿದೆ ಅಂತ. ವಿತ್ತೀಯ ಕೊರತೆಯನ್ನು ಅಂದರೆ ಫಿಸ್ಕಲ್ ಡೆಫಿಸಿಟನ್ನು GSDPಯ ಒಂದು 3% ಮಿತಿಯ ಒಳಗೆ ಕಾಯ್ದುಕೊಳ್ಳಲಾಗಿದೆ ಅಂತ ಮೂರನೇದು ನೋಡಿ. ವಿದ್ಯಾರ್ಥಿಗಳೇ, ಮೊದಲನೇದು ಇಲ್ಲಿ ತಪ್ಪು. 5 ಲಕ್ಷ ಕೋಟಿಯಲ್ಲ, 4.48 ಕೋಟಿ, 4.48 ಲಕ್ಷ ಕೋಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ 5 ಲಕ್ಷದ ಒಳಗೆ ಇದೆ. ಹಾಗಾಗಿ ಮೊದಲನೇದು ತಪ್ಪು. ನೆಕ್ಸ್ಟು, ರಾಜ್ಯವು 22,957 ಕೋಟಿಗಳ ಕಂದಾಯ ಕೊರತೆಯನ್ನು ಫಿಸ್ಕಲ್ ರೆವೆನ್ಯೂ ಡೆಫಿಸಿಟನ್ನು ಅಂದಾಜು ಮಾಡಲಾಗಿದೆ ಅಂತೇಳಿ ಕೇಳಿದರೆ ಇದು ಸರಿ ಇದೆ. ಯಾಕೆಂದರೆ ಫಸ್ಟ್ ಕ್ವಶನ್ ಇದೇ ಆಗಿತ್ತು ನಮ್ಮದು, ಸೇಮ್ ಕರೆಕ್ಟಾ. ನೆಕ್ಸ್ಟು ಮೂರನೇದು, ವಿತ್ತೀಯ ಕೊರತೆಯನ್ನು GSDPನ 3% ಒಳಗೆ ಮಿತಿಯೊಳಗೆ ಕಾಯ್ದುಕೊಳ್ಳಲಾಗಿದೆ ಅಂತ ಇದೆ. ಇದು ಕೂಡ ಸರಿ ಇದೆ. ಯಾಕೆಂದರೆ 2.95% ಇದೆ. ಹಾಗಾಗಿ 3% ಒಳಗೆ ಆಯಿತು. ಹಾಗಾಗಿ ಇವೆರಡು ಕೂಡ ಸರಿ. ಕೇವಲ 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆನಾ ನೋಡಿ ವಿದ್ಯಾರ್ಥಿಗಳೇ, ಇಂತಹ ಒಂದು ಟಾಪ್ 100 ಪ್ರಶ್ನೆಗಳ ಒಂದು PDFಗಳು ನಿಮಗೆ ಬೇಕು ಅಂತಂದರೆ ಎಲ್ಲರೂ ಕೂಡ 20 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ID ವಿಳಾಸಕ್ಕೆ ನೀವು ಕಳಿಸಿದರೆ ನಿಮಗೆ PDF ನಾವು ಕೊಡ್ತೇವೆ. ಅದೇ ಇಮೇಲ್ ವಿಳಾಸದಿಂದ PDF ನಾವು ಸೆಂಡ್ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.